జమీరు నేను బాంబు వేసుకొని కాశ్మీర్కి వెళ్తాను. ಅವನು ಡಿಂಗಡಾಂಗ್ ಅಂದ್ರೆ ಡಿಂಗಡಾಂಗ್. ಅವ್ನು ಜಮೀರು, ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅವನಲ್ಲ, ಅವನು ನಾನು ಕಾಶ್ಮೀರ್ಗೆ ಹೋಗ್ತೀನಿ ಆರ್ಮಿ ಜೊತೆ ಬಾಂಬ್ ಇಟ್ಕೊಂಡು ಅಂತ. ನಮ್ಗೆ ಭಯ ಅನ್ನೋಂತಾರೆ ಬಾಂಬೆಲ್ ಮಾಡ್ಕೊಳ್ಳೋಣಪ್ಪ ಇವನು ಅಂತ. ಈಗ ನೋಡಿದ್ರೆ 1000 ಜನ ಹೆಣ್ಮಕ್ಳು ಇಲ್ಲಿ ಅತ್ಯಾಚಾರ ಆಗಿದೆ. ಇವನು ಚಾಮರಾಜಪೇಟೆ MLA ಮಿನಿಸ್ಟರ್, ಹೌಸಿಂಗ್ ಮಿನಿಸ್ಟರ್ ಬಾಯೇ ತೆರಿತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಬಾಯಿ ತೆರಿತಾ ಇಲ್ಲ. ಆಯಪ್ಪ ಪ್ರಿಯಾಂಕಾ ಖರ್ಗೆ ನಮ್ಮೊಬ್ಬ ಅಧ್ಯಕ್ಷ ಆಗಿದ್ರು, ಈಗ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಸಿದ್ದರಾಮಯ್ಯ ಅಂತ. ಇವ್ರಿಗೆಲ್ಲ ಕನ್ಸೇನು ಅಂತಂದ್ರೆ ಬರೀ ಸೀಟು ಪವರು ಮಜಾ ಮಾಡ್ಬೇಕು. ಬಿಜೆಪಿ ಅವರಿಗೆ ಬಾಯಿ ಬಿದ್ದೋಗಿದ್ಯಾ? ಆಮೇಲೆ ನಾನು ಕೇಳೋದೇನು ಅಂತಂದ್ರೆ, ದಯಮಾಡಿ ರಾಷ್ಟ್ರಪತಿಗೆ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಪ್ಲೀಸ್ ರೈಟ್ ಲೆಟರ್ಸ್. ಈ ಆರೋಪ ಒತ್ತಿರುವಂತ ವ್ಯಕ್ತಿ ಏನಿದ್ದಾನೆ, ಯಾರ ಮೇಲೆ ಬೆಟ್ ತೋರಿಸ್ತಾ ಇದ್ದಾರೆ, ಆತ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರು. ಆತ